ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ ಎಲ್ ಕೇಳಿರುವಂಥ ಈ ಕ್ವಶನ್ ನೋಡೋಣ. ಓಕೆ, ಇಲ್ಲಿ ನಮಗೆ ಇಫ್ 5 to the power of n plus 2 is equal to 3125 ಅಂತ ಕೊಟ್ಟಿದ್ದಾರೆ. 5 to the power of n plus 2 equal to 3125. ಇಲ್ಲಿ ಏನು 5 ಇದೆ, ಇದನ್ನು ನಾವು ಬೇಸ್ ಅಂತ ಕರಿತೀವಿ. ಇಲ್ಲಿ ಸಮ್ ಬೇಸಿಕ್ಸ್ನ ನೀವು ಕಲ್ತ್ಕೊಬೇಕು. ಇದನ್ನು ನಾವು ಬೇಸ್ ಅಂತ ಕರಿತೀವಿ. ಇಲ್ಲಿ n plus 2 ಏನಿದೆಯೋ ಇದನ್ನು ನಾವು ಪವರ್ ಅಂತ ಕರಿತೀವಿ. ಓಕೆ, ಇದನ್ನು ನಾವು ಬೇಸ್ ಅಂತ ಈ 5ನ ನಾವು ಬೇಸ್ ಅಂತ ಕರಿತೀವಿ. ಅದ್ರ ಮೇಲೆ ಇರೋ ಪವರ್ನ ಅದ್ರ ಮೇಲೆ ಇರೋ ನಂಬರ್ಸ್ ಏನಿದೆಯೋ ಅದನ್ನು ನಾವು ಪವರ್ ಅಂತ ಕರಿತೀವಿ. ಓಕೆ, ಇವಾಗ ನಾವೇನು ಮಾಡಬೇಕು, ಇವೆರಡು ಈಕ್ವಲ್ ಆಗಬೇಕು ಅಂದರೆ ಬೇಸ್ ಅನ್ನೋದು ಈಕ್ವಲ್ ಆಗಬೇಕು. ಓಕೆ, ಬೇಸ್ನ ನಾವು ಈಕ್ವಲ್ ಮಾಡ್ಕೊಬೇಕು ಮತ್ತು ಪವರ್ಸ್ನ ಈಕ್ವಲ್ ಮಾಡಬೇಕಾಗುತ್ತೆ. ಇವಾಗ 3125 ಇದೆಯಲ್ಲ, ಇದನ್ನು ಕೂಡ ನಾವೇನು ಮಾಡಬೇಕು, ಬೇಸ್ 5 ಬರೋ ಥರ ನೋಡ್ಕೊಬೇಕು. ಅದ್ರ ಮೇಲೆ ಪವರ್ ಎಷ್ಟಾದರೂ ಬರ್ಬೋದು. ಓಕೆ, ಫಸ್ಟು ಈ 3125ನ ಡಿವೈಡ್ ಮಾಡೋಣ. ಓಕೆ, ಡಿವೈಡ್ ಮಾಡ್ತಾ ಹೋಗೋಣ. ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡ್ ಯೂಸ್ ಮಾಡ್ತಾ ಹೋಗೋಣ ಇಲ್ಲಿ. ಓಕೆ, 5 ಇಲ್ಲಿ ನೋಡಿ 31 ಎಲ್ಲಿ 5 6 30 ಬರುತ್ತಲ್ಲ, 5 6 30. ಇನ್ನೆಷ್ಟು ಮಿಗುತ್ತೆ, 30 ಹೋದರೆ ನಮಗೆ ಇನ್ನು 1 ಮಿಕ್ಕುತ್ತೆ. ಓಕೆ, ಇನ್ನು 12 5 2s 10 ಅಂದರೆ ಇನ್ನೆಷ್ಟು ಮಿಕ್ಕುತ್ತೆ, 2 ಮಿಕ್ಕುತ್ತೆ. ಇನ್ನು 25 ಆಯಿತು. 5 5s 25 ಮುಗೀತಾ. ಇನ್ನು ಮತ್ತೆ ಇದನ್ನು 5ನಿಂದ ಡಿವೈಡ್ ಮಾಡಿ. 5 1s ಎಷ್ಟು ಮಿಗುತ್ತೆ, 1. ಇದು 12 ಆಯಿತು. 5 2s 10. ಓಕೆ, ಇನ್ನೆಷ್ಟು ಮಿಕ್ಕಲ್ತು ನಮಗೆ ಇಲ್ಲಿ, 2 ಮಿಕ್ಕಲ್ತು. 5 5s 25 ಮುಗೀತಾ. ಮತ್ತೆ 5ನಿಂದ ಡಿವೈಡ್ ಮಾಡಿ. 5 2s 10 ಎಷ್ಟು ಆಯ್ತು, ಇನ್ನು 2 ಮಿಗುಳುತ್ತೆ ನಮಗೆ. ಓಕೆ, ಇನ್ನು 25 ಆಯಿತು. ಇದು 25 ಆಯಿತು, ಇದು 25 ಆಯಿತು. 5 5s 25 ಆಗುತ್ತೆ ನಮಗೆ. 5 5s 25. ಓಕೆ, ಮತ್ತೆ 5ನಿಂದ ಡಿವೈಡ್ ಮಾಡಿ. 5 5s 25. ಮತ್ತು 5ನಿಂದ ಡಿವೈಡ್ ಮಾಡಿದರೆ 5 1s. ಇವಾಗ 3125ನ ನಾವು ಹೆಂಗೆ ಬರ್ಕೊಬೋದು ಅಂದರೆ 5 × 5 × 5 × 5 × 5 ಎಷ್ಟು 5s ಇದೆ ಇಲ್ಲಿ, 1 2 3 4 5. 1 2 3 4 5. ಓಕೆ, ಈ 1ಅನ್ನು ನೀವು ಬರೀದಿರ ಇದ್ರೂ ನಡೆಯುತ್ತೆ. ಯಾಕಂದರೆ ಯಾವುದೇ ನಂಬರ್ನ 1ನಿಂದ ಮಲ್ಟಿಪ್ಲೈ ಮಾಡಿದರೆ ಅದೇ ನಂಬರೇ ಬರುತ್ತೆ ಅದರಿಂದ. ಓಕೆ, ಇವಾಗ ಇದರಲ್ಲಿ ಎಷ್ಟು 5s ಇದೆ ನಮಗೆ, 5 ಟೈಮ್ಸ್ 5 5s ಇದೆ. ಅದರಿಂದ ಇದನ್ನು ನಾನು 5 to the power of 5 ಅಂತ ಬರ್ಕೊಬೋದಾ. 5 to the power of 5 ಅಂತ ಬರ್ಕೊತೀನಿ. ಬಿಕಾಸ್ ಬೇಸ್ ಅನ್ನೋದು ಏನಾಗುತ್ತೆ, 5 ಅನ್ನೋದು 5 ಟೈಮ್ಸ್ ಇದೆ. 5 ಅನ್ನೋದು ನಮಗೆ 5 ಟೈಮ್ಸ್ ಅನ್ನೋದು ಇಲ್ಲಿ ಮಲ್ಟಿಪ್ಲೈ ಆಗಿದೆ. ಅದರಿಂದ ಇದನ್ನು ನಾವು 5 to the power of 5 ಅಂತ ಬರ್ಕೊತೀವಿ, 5 ಟೈಮ್ಸ್. ಅದೇ ಸಪೋಸ್ 5 × 5 × 5 ಇದೆ ಅಂದ್ಕೊಳ್ಳಿ. ಆವಾಗ 5 ಅನ್ನೋದು ಎಷ್ಟು ಟೈಮ್ಸ್ ಇದೆ ಮಲ್ಟಿಪ್ಲೈ ಇದೆ, 3 ಟೈಮ್ಸ್. ಆವಾಗ ಇದನ್ನು ನಾವು ಹೆಂಗೆ ಬರೀತೀವಿ ಅಂದರೆ 5 to the power of 3 ಅಂತ ಬರಿತೀವಿ. ಓಕೆ, 5 ಅನ್ನೋದು 3 ಟೈಮ್ಸು ನಮಗೆ ಮಲ್ಟಿಪ್ಲೈ ಇರೋದ್ರಿಂದ ಇದನ್ನು ನಾವು ಈ ಫಾರ್ಮಲ್ಲಿ ಬರ್ಕೊಬೋದು. ಇಲ್ಲಿ 5 ಅನ್ನೋದು 5 ಟೈಮ್ಸ್ ಮಲ್ಟಿಪ್ಲೈ ಇರೋದ್ರಿಂದ ಈ ಫಾರ್ಮಲ್ಲಿ ಬರಿತೀವಿ. ಇವಾಗ 5 to the power of n plus 2 ಈಕ್ವಲ್ ಟು 5 to the power of ನೋಡಿ 3125ನ ಹೆಂಗೆ ಬರ್ಕೊತೀವಿ, 5 to the power of 5 ಅಂತ ಬರ್ಕೊತೀವಿ. ಇವಾಗ ನೀವು ಗಮನಿಸಬೇಕು, ಬೇಸಸ್ ಏನಾದರೂ ಸೇಮ್ ಆದರೆ ಪವರ್ಸ್ನ ನಾವು ಈಕ್ವಲ್ ಮಾಡ್ಕೊಬೋದು. ಓಕೆ, n plus 2 ಈಕ್ವಲ್ ಟು 5 ಆಗುತ್ತೆ. ಈ 2 ಅನ್ನೋದು ಈ ಸೈಡ್ ಕಳಿಸಿದರೆ, +2 ಅನ್ನೋದು ಈ ಸೈಡ್ ಕಳಿಸಿದರೆ ನಮಗೇನಾಗುತ್ತೆ, -2 ಆಗುತ್ತೆ. n ಈಸ್ ಈಕ್ವಲ್ ಟು 5 - 2 ಏನಾಗುತ್ತೆ, 3 ಆಗುತ್ತೆ. ಅಂದರೆ ನಮಗೆ ವಿಚ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ನಮಗೆ 3 ಎಲ್ಲ ಆನ್ಸರು. ಅಂದರೆ ನಮಗೆ ಆಪ್ಷನ್ ಡಿ ಅನ್ನೋದು ಕರೆಕ್ಟ್ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.